ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಹಾಕೋವಂಥ ಕ್ರೋಶಾ ಕುಚ್ಚು ತೋರಿಸ್ತಾ ಇದ್ದೀನಿ. ಫಸ್ಟು 6 ಎಳೆ ದಾರ ತೊಗೊಂಡಿದ್ದೀನಿ. 14 ನಂಬರ್ ನೀಡಲ್ ತೊಗೊಂಡು ಸ್ಟಾರ್ಟಿಂಗು ಸೀರೆ ಎಡ್ಜಿಂದ 1 ನಾಟ್ ಹಾಕ್ಕೊಂಡು ಮತ್ತು ಕುಚ್ಕಂತ 5 ಚೈನ್ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಲಾಕು ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಒಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ಆರ್ಚ್ಗೆ ಒಂದೊಂದು ಸಿಂಗಲ್ ಕ್ರೋಶಾಗು ನಾನು ಒಂದೊಂದು ಗೋಲ್ಡನ್ ಕಲರ್ ಸಣ್ಣ ಬೀಡ್ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಲೀಫ್ ಬೀಡ್ ತೊಗೊಂಡಿದ್ದೀನಿ ಚಿಕ್ಕದು. 3 ಸಣ್ಣ ಬೀಡ್ ಗೋಲ್ಡನ್ ಕಲರ್ ಹಾಕಿದ್ದಾದಮೇಲೆ 4ನೇ ಬೀಡಲ್ಲಿ ಲೀಫ್ ಬೀಡ್ ಹಾಕ್ಬಿಟ್ಟು ಮತ್ತೆ ಸಣ್ಣದು ಗೋಲ್ಡನ್ ಕಲರ್ ಬೀಡ್ 3 ಹಾಕ್ತೀನಿ. ಟೋಟಲಾಗಿ 6 ಸಣ್ಣ ಗೋಲ್ಡ್ ಬೀಡು, ಒಂದು ಸಿಂಗಲ್ಲು ಲೀಫ್ ಬೀಡ್ ಬರುತ್ತೆ. ಲೀಫ್ ಬೀಡನ್ನ ಆರ್ಚ್ ಸ್ಟಾರ್ಟಿಂಗಲ್ಲೊಂದು, ಮಧ್ಯದಲ್ಲಿ ಮತ್ತು ಆರ್ಚ್ ಎಂಡ್ಗೊಂದು, ಕುಚ್ಚು ಬರೋ ಪಕ್ಕದಲ್ಲೊಂದು ಬಂದು ಈ ಥರ 3 ಬೀಡ್ ಹಾಕ್ತಾರೆ. 3 ಬೀಡು ಲೀಫ್ ಬೀಡ್ ಬರುತ್ತೆ ಒಂದು ಆರ್ಚ್ಗೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಹಾಕ್ಕೊಂಡು ಕುಚ್ಚಿಗಂತ ಒಂದು ಆರ್ಚು 5 ಚೈನು ಹಾಕ್ಕೊಂಡು ಫುಲ್ ಸ್ಯಾರಿ ಫುಲ್ಲು ಎಂಡ್ ಮಾಡಬೇಕು. ಅದಕ್ಕೆ ನಾನಿವಾಗ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಕುಚ್ಚು ಹಾಕ್ಕೊತಾ ಇದ್ದೀನಿ. ಪಿಂಕ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡ್ರ್ ಇರೋದ್ರಿಂದ ನಾನು ಕುಚ್ಚಿಗೆ ಗ್ರೀನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಕುಚ್ಚು ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಲೆಂತ್ ತೊಗೋತಾ ಇಲ್ಲ. ಆರ್ಚ್ಗಿಂತ ಸ್ವಲ್ಪ ಉದ್ದ ಇರೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಹೀಗೆ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.